ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎನ್ಜೆ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತು ಅವರೆಕಾಳು ಚುರುಮುರಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇವಾಗ ಎಳೆ ಅವರೆಕಾಳುಗಳು ಕೂಡ ಬರ್ತಾ ಇರುತ್ತೆ. ಆ ಹೊತ್ತಲ್ಲಿ ಎಳೆ ಅವರೆಕಾಳುಗಳನ್ನು ತೊಗೊಂಡು ಈ ಥರ ಕ್ರಿಸ್ಪಿಯಾಗಿ ತುಂಬ ದಿನ ಇಟ್ಟು ಉಪಯೋಗಿಸ್ಕೊಳ್ಳೋಂಥ ಕಡಲೆಪುರಿ ಒಗ್ಗರಣೆ ಅಥವಾ ಚುರುಮುರಿನ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಗರಿಗರಿ ಆಗಿರುವಂಥ ಕಡಲೆಪುರಿ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವ ಥರದ ಕಡಲೆಪುರಿ ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ನಷ್ಟು ಹುರ್ಗಡ್ಲೆ ಪುಡಿ, 1.5 ಟೀ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಉಪ್ಪು, ಹಾಗೆಯೇ 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು, ನೈಸಾಗಿ ಪುಡಿ ಮಾಡ್ಕೋಬೇಕು. ಎಣ್ಣೆನ ಸ್ವಲ್ಪ ಕಾಯಿಸ್ಕೊಂಡಾದಮೇಲೆ ಕಡಲೆಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜ ತುಂಬ ಬಿಸಿ ಎಣ್ಣೆಲಿ ಹಾಕಿದ್ರೆ ಇದರಲ್ಲೂ ಎಣ್ಣೆ ಅಂಶ ಇರೋದ್ರಿಂದ ಬೇಗ ಕಪ್ಪಾಗ್ಬಿಡುತ್ತೆ. ನೋಡಿ, ಇಷ್ಟು ಬಿಸಿ ಆದರೆ ಸಾಕು. ಅಂದರೆ ಕಡಲೆಬೀಜಗಳು 1-2 ಹೋಳಾಗುತ್ತೆ. ಅದು ತಕ್ಷಣಕ್ಕೆ ತೆಕ್ಕೊಂಬಿಡಿ. ಇವಾಗ ನಾನು 1 ಕಪ್ನಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಜಸ್ಟ್ ನೀವು 2 ನಿಮಿಷ ಎಣ್ಣೆಲಿ ಹಾಗೆ ಬಿಟ್ಟರೆ ಆ ಬಿಸಿಲೇ ಚೆನ್ನಾಗಿ ಗರಿಗರಿಯಾಗಿ ಬೆಂದ್ಕೊಂಡ್ಬಿಡುತ್ತೆ. ಎಣ್ಣೆ ಅದಕ್ಕೆ ಅಂಟ್ಕೊಂಡಿರೋದ್ರಿಂದ ನಾವು ತೆಗೆದ ಮೇಲೂ ಕೂಡ ಅದು ಬೆಂದ್ಕೊಳ್ತಾ ಇರುತ್ತೆ. ಅದರಿಂದ ಆದಷ್ಟು ಬೇಗನೆ ತೆಕ್ಕೊಂಬಿಡಿ, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಇಲ್ಲಿ ನಾನು ಅವರೆಕಾಳನ್ನು ಮಾತ್ರ 2 ಕಪ್ನಷ್ಟು ಅವರೆಕಾಳುಗಳನ್ನ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಅದೇ ಜಾಸ್ತಿ ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಜಾಸ್ತಿ ತೊಗೊಂಡಿದ್ದೀನಿ. ನಾನಿಲ್ಲಿ ಅವರೆಕಾಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ನಾವು ಅವರೆಕಾಳನ್ನು ಹೇಗೆ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ನಾವು ಚೆನ್ನಾಗಿ ಚುರುಮುರಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಅಂದರೆ ತುಂಬ ದಿನ ಕೂಡ ನಾವು ಇಟ್ಟು ಉಪಯೋಗಿಸ್ಕೋಬೋದು. ಇವಾಗ ನೋಡಿ, ಇದರಲ್ಲಿರೋಂಥ ನೀರೆಲ್ಲ ಹೊರಟೋಗ್ಬೇಕು. ಹೀಗೆ ಕಾಳುಗಳು ಕುದಿಯೋದು ಇದೆಯಲ್ವಾ, ಅದು ಫ್ರೈ ಆಗೋದೆಲ್ಲ ಸೈಲೆಂಟ್ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಕಾಳುಗಳೆಲ್ಲ ಮೇಲೆ ಬಂದು ಈ ಥರ ಶಾಂತವಾಗಿರುತ್ತೆ. ಆ ಹೊತ್ತಲ್ಲಿ ಮಾತ್ರ ತೆಗಿಬೇಕು. ಅಂದರೆ ಬಬಲ್ಸ್ ಎಲ್ಲ ನಿಂತು ಹೋಗಿರುತ್ತೆ, ನೋಡ್ಬೋದು ನೀವು. ಕುದೀತಾ ಇಲ್ಲ ಎಲ್ಲೂ. ಈ ಥರ ಇದ್ದಾಗ ಮಾತ್ರ ನೀವು ತೆಕ್ಕೊಳ್ಳಿ. ಆವಾಗ ಗರಿಗರಿಯಾಗಿ ಬರುತ್ತೆ. ನೀವು ಒಂದ್ಸರಿ ಅಲ್ಲಾಡಿಸಿದ್ರೆ, ಅದು ಜಾಲರಲ್ಲೇ ಅಲ್ಲಾಡಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೌಂಡ್ ಕೂಡ ಬರುತ್ತೆ ನಿಮಗೆ. ಆವಾಗ ತೆಕ್ಕೊಂಡು ಈ ಥರ ಕಡಲೆಪುರಿಗೆ ಹಾಕ್ಕೊಳ್ಳಿ. ಸ್ವಲ್ಪ 1-2-3 ಕಾಳು ಮೆತ್ತಗಿದ್ರೂ ಕೂಡ ಕಡಲೆಪುರಿ ಕೂಡ ಮೆತ್ತಗಾಗ್ಬಿಡುತ್ತೆ ಅದರಿಂದನೇ. ಇವಾಗ ಬೆಳ್ಳುಳ್ಳಿ ಹೆಸಳು 20-25 ಹೆಸಳನ್ನು ತೊಗೊಂಡು ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಇದು ಅಷ್ಟೇ, ತುಂಬ ಹೊತ್ತು ಎಣ್ಣೆಲಿ ಫ್ರೈ ಮಾಡ್ಕೊಬೇಡಿ. ಜಸ್ಟ್ ಹೀಗೆ ಒಗ್ಗರಣೆ ಬೇಕಿದ್ರೆ ನೀವು ಒಗ್ಗರಣೆ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ತೆಕ್ಕೊಂಡ್ರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಅದಕ್ಕೋಸ್ಕರನೇ ಇವಾಗ ಅದನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮುಖ್ಯವಾಗಿ ಇಲ್ಲಿ ಒಣಕಾಯಿನ ಪೀಸ್ಗಳು ಮಾಡಿ ತೊಗೊಳ್ತಾ ಇದ್ದೀನಿ. ಒಣ ಪೀಸನ್ನು ನೀವು ಎಣ್ಣೆಲಿ ತುಂಬ ಹೊತ್ತು ಬಿಡಬಾರ್ದು. ಯಾಕಂದರೆ ಇದರಲ್ಲೂ ಎಣ್ಣೆ ಅಂಶ ಇರುತ್ತೆ. ಹಾಗೆ ನಾವು ಕಡಲೆಬೀಜನ ಬೇಗ ತೆಕ್ಕೊಂಡ್ಬಿಡ್ತೀವ. ಹಾಗೆ ಇದು ಜಸ್ಟ್ ಡಿಪ್ ಮಾಡಿ ತೆಗೆದ್ರೆ ಸಾಕು. ಬೇಗ ಅದೇ ಬಿಸಿ ಎಣ್ಣೆಲೇ ಕಲರ್ ಚೇಂಜ್ ಆಗಿಬಿಡುತ್ತೆ. ಇವಾಗ ಕರಿಬೇವು ಅಷ್ಟೇ, ನಾನೊಂದು 10-12 ಕಡ್ಡಿ ಕರಿಬೇವನ್ನು, ಇದು ಎಳೆ ಕರಿಬೇವನ್ನು ತೊಗೊಂಡಿದ್ದೀನಿ. ಬಲ್ತಿರೋ ಕರಿಬೇವು ಆದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಎಳೆದಾದರೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಮತ್ತು ಇದರಲ್ಲಿ ಮಿಕ್ಸ್ ಆದರೂ ಕೂಡ ಕಹಿ ಅನಿಸಲ್ಲ. ಅದರಿಂದ ಎಳೆ ಕರಿಬೇವೇ ತೊಗೊಳ್ಳಿ. ಹಾಗೆಯೇ ಒಂದು 5-6 ಒಣಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಲಾಸ್ಟಲ್ಲಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದಕ್ಕೊಂದು ಹೊಂದ್ಕೋಬೇಕು. ಅಂದರೆ ಎಲ್ಲ ಕಾಳುಗಳು ಮಿಕ್ಸ್ ಆಗಬೇಕು. ಆವಾಗ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳುವಾಗ ಆದಷ್ಟು ಕೈಯಿಂದ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸ್ಪೂನಲ್ಲೋ ಇಲ್ಲ ಅಂತಂದರೆ ಈ ಥರ ಜಾಲರಿನಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಕಾಳುಗಳೆಲ್ಲ ಬಿಸಿ ಇರುತ್ತೆ. ಬಿಸಿ ತಗಲಿದ್ರೆ ಕೈ ಸುಟ್ಬಿಡುತ್ತೆ. ಅದಕ್ಕೋಸ್ಕರನೇ ಇವಾಗ 2 ಟೇಬಲ್ ಸ್ಪೂನಷ್ಟು ಕಾಯ್ದಿರೋ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 2 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಅಲ್ಲಾಡಿಸ್ತಾ ಇದ್ದರೆ ಸೀದ್ಕೊಳ್ಳಲ್ಲ ಫ್ರೆಂಡ್ಸ್. ಅಲ್ಲೇ ಬಿಟ್ಟರೆ ಬೇಗನೆ ತೆಳಗೆ ಕುತ್ಕೊಂಡ್ಬಿಡುತ್ತೆ. ಕ್ಲೀನಾಗಿ ಈ ಥರ ತಿರುಗಿಸ್ಬಿಟ್ಟು ನಾವು ಇದಕ್ಕೆ ಎಣ್ಣೆ, ನಿಮಗೆ ಎಷ್ಟು ಕಡಲೆಪುರಿ ಎಷ್ಟು ತೊಗೊಂಡಿರ್ತಾರೋ ಅಷ್ಟು ಕ್ವಾಂಟಿಟಿಲಿ ನೋಡ್ಕೊಂಡು ಎಣ್ಣೆ ತೊಗೊಳ್ಳಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಫುಲ್ಲು ಎಲ್ಲ ಒಂದೊಂದು ಕಾಳುಗಳು ಮತ್ತು ಒಂದೊಂದು ಕಡಲೆಪುರಿಗೂ ಎಣ್ಣೆ ಎಲ್ಲ ಅಂಟಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ನೀವು ತಕ್ಷಣಕ್ಕೇ ಮಾಡಿ ತಿನ್ನೋಕ್ಕೋದ್ರೆ ಸ್ವಲ್ಪ ಅಲ್ಲಲ್ಲೇ ವೈಟ್ ಉಳ್ಕೊಂಡಿರುತ್ತೆ. ನೀವು ಮಾಡಿ ಒಂದು 10 ನಿಮಿಷ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಹಾಗೆಯೇ ತಕ್ಷಣಕ್ಕೆ ಬಾಕ್ಸಿಗೂ ಕೂಡ ಹಾಕಿಟ್ಬಿಡಿ. ಆಚೆ ಇಟ್ಟರೆ ಗಾಳಿಗೂ ಕೂಡ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಅದರಿಂದ. ಮತ್ತು ಕಡಲೆಪುರಿ ಮುಂಚೆನೇ ಮೆತ್ತಗಿತ್ತು ಅಂತಂದರೆ ಬೇಗನೆ ನೀವು ಸಣ್ಣ ಊರಿನಲ್ಲಿಟ್ಟು ಆವಾಗ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಬಿಸಿ ಇರುತ್ತೆ. ಇವಾಗ ರೆಡಿಯಾಗಿರೋ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಈ ಪುಡಿ ಹಾಕ್ಕೊಳ್ಳೋದ್ರಿಂದನೇ ನಮಗೆ ಕಡಲೆಪುರಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಮುಖ್ಯವಾಗಿ ಇದು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತು ಎಷ್ಟು ದಿನ ಇಟ್ಟರೂ ಕೂಡ ಅಷ್ಟೇ ರುಚಿ ಬರುತ್ತೆ. ಇದು ಅಷ್ಟೇ ಗರಿಗರಿಯಾಗಿರುತ್ತೆ. ಇವತ್ತು ಮಾಡಿರುವಂತಹ ಅವರೆಕಾಳು ಚುರುಮುರಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.